ಸರ್, ಈಗ ಸಿದ್ದರಾಮಯ್ಯನವರು ನಾನು ಈ ಪ್ರಕರಣದಲ್ಲಿ ಯಾವುದೇ ರೀತಿ ಭಾಗಿಯಾಗಿಲ್ಲ ಅನ್ನುವಂತ ಮಾತನ್ನ ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಕೋರ್ಟ್‌ನಲ್ಲಿ ಯಾವ್ದರ ಇದಕ್ಕೆ ಪೂರಕವಾದಂತ ದಾಖಲೆಗಳನ್ನೇನಾದ್ರೂ ಕೊಟ್ಟಿದ್ದಾರಾ ಸರ್? ಸರ್ ಇಲ್ಲ ಸರ್, ಅವರು ಕೊಟ್ಟೋ ದಾಖಲಾತಿಗಳು ನೋಡಿದ್ರೆ ಅವ್ರು ತಪ್ಪು ಮಾಡಿರೋದು ಸ್ಪಷ್ಟ ಕಂಡು ಬರ್ತದೆ ಸರ್. ಈ ಏನು ಅವರು ನಿವೇಶನ ಪಡೆದಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ವ್ಯವಹಾರಗಳು ನೋಡಿದಾಗ ಅವರೇ ದಾಖಲೆಗಳು ಕೋರ್ಟಿಗೆ ಕೊಟ್ಟಿರೋಂಥದ್ದು ಕೂಡ ಪರಿಗಣಿಸಿದಾಗ ಅವರು ಅಧಿಕಾರದಿದ್ದ ಸಂದರ್ಭ ಮಾತ್ರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕೆಲಸಗಳು ನಡೆದು ಕಂಡು ಬರ್ತವೆ ಹೊರತು ಅವರ ಅಧಿಕಾರದಲ್ಲಿದ್ದಾಗ ಏನೂ ಕೂಡ ಕಂಡು ನಡೆದಿಲ್ಲ. ಸೊ ಉದಾಹರಣೆ 4 ಅಂಶಗಳನ್ನು ಗಮನಿಸಬೇಕಾದ್ರೆ, ಸೊ ಮೊದಲನೇದಾಗಿ ಭೂ ಸ್ವಾಧೀನ ಕೈ ಬಿಡುವಂಥ ಪ್ರಕ್ರಿಯೆ, ಅದು ಮೊದಲನೇ ಬಾರಿಗೆ ಅವರು ಉಪಮುಖ್ಯಮಂತ್ರಿ ಆಗಿದ್ದಾಗ ನಡೆಯುವಂಥದ್ದು. ಅವರು ಉಪಮುಖ್ಯಮಂತ್ರಿ ಸ್ಥಾನ ಕೆಳಗಿಳಿದಾಗ ಏನು ನಡೆಯಲ್ಲ. ಅವ್ರು ಮತ್ತೆ ಉಪಮುಖ್ಯಮಂತ್ರಿ ಆದಾಗ ಇದೇ ಜಮೀನಿಗೆ ಸಂಬಂಧಪಟ್ಟಾಗೆ ಅವರ ಬಾಮೈದನ ಹೆಸರಲ್ಲಿ ಕ್ರಯಪತ್ರ ಆಗುವಂಥದ್ದು. ಅದಾದ ನಂತರದಲ್ಲಿ ಅವ್ರ ಬಾಮೈದನ ಹೆಸರಲ್ಲಿ ಏನು ಕ್ರಯಪತ್ರ ಆಗಿರುತ್ತೆ ಅದರ ಆಧಾರದ ಮೇಲೆ ಅನ್ಯಕ್ರಾಂತಿ ಆದೇಶ ಆಗುವಂಥದ್ದು. ಸೊ ಅದಾದ ಮತ್ತೆ ಅಧಿಕಾರಿಗಳ ಮೇಲೆ ಯಾವುದೂ ನಡೆಯಲ್ಲ ಸರ್. ಮತ್ತು ಇವರು 2013ನೇ ಇಸ್ವಿಲಿ ಮುಖ್ಯಮಂತ್ರಿ ಆಗ್ತಾರೆ. ಆದ ಸಂದರ್ಭದಲ್ಲಿ 2014ನೇ ಇಸ್ವಿಲಿ ಇವರು ಹೆಂಡತಿ ಶ್ರೀಮತಿ ಪಾರ್ವತಿ ಅವರು ನಮಗೆ ಪರಿಹಾರ ಕೊಡಿಂದ ಅರ್ಜಿ ಬರೀತಾರೆ. ಆವಾಗ ಅವ್ರಿಗೆ ಬದಲಿ ಜಮೀನು ಕೊಡಬೇಕು ತೀರ್ಮಾನ ಆಗುತ್ತೆ 2017ರಲ್ಲಿ. ಅಂದರೆ ಇವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲೇ ಇವರಿಗೆ ಬದಲಿ ಜಮೀನು ಕೊಡಬೇಕು ಅಂತೇಳಿ ತೀರ್ಮಾನ ಆಗುತ್ತೆ. ಆವಾಗ ಮೈಸೂರು ನಗರ ಪ್ರತಿಕಾರ ಅಧ್ಯಕ್ಷರಾದರು ಸಿದ್ದರಾಮಯ್ಯ ಆಪ್ತರಾದ ಧ್ರುವಕುಮಾರ್ ಅವರು. ಇದರ ಆಧಾರದ ಮೇಲೆ ಅವ್ರಿಗೆ 2021ರಲ್ಲಿ ಜಮೀನು ಕೊಡೋಂಥದ್ದು, ಸೈಟ್ ಕೊಡೋವಂಥದ್ದು. ಇದನ್ನ ಇಟ್ಕೊಂಡು ಏನು ಹೇಳಿದ್ರೆ ಅವರು BJP ಅಧಿಕಾರ ಅವಧಿಯಲ್ಲಿ ನನಗೆ ಸೈಟ್ ಕೊಟ್ಟರು ಅಂತ ಹೇಳಿ ಅದು ತೀರ್ಮಾನ ಆಗಿದೆ ಯಾವಾಗ ಅವರ ಅಧಿಕಾರ ಅವಧಿಯಲ್ಲಿ. ಸೊ ಇದೆಲ್ಲವೂ ಕೂಡ ಅವರೇ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ. ನಾನು ಯಾವಾಗ ಯಾವ ಅಧಿಕಾರದಲ್ಲಿದ್ದೆ, ಆ ಸಂದರ್ಭದಲ್ಲಿ ಈ ಜಮೀನು ಸಂಬಂಧಪಟ್ಟ ಏನನ್ನು ನಡೆದಿದೆ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಅವರು ಹೇಳೋದು ಮುಖ್ಯವಾಗಿ ನಂತರ ನಾನು ಲಿಖಿತವಾಗಿ ಯಾವುದೂ ಕೊಟ್ಟಿಲ್ಲ ಅಂತೇಳಿ, ಯಾವುದೇ ಶಿಫಾರಸು ಮಾಡಿಲ್ಲ ಅಥವಾ ಮತ್ತೊಂದು ಪತ್ರ ಕೊಟ್ಟಿಲ್ಲ ಅಂತೇಳಿ. ನಂಗೆ ಭಾಳ ಆಸೆ ಆಯ್ತು ಅವರೊಬ್ಬರು ವಕೀಲರಾಗಿ ಇತ್ಕೊಂಡು ಎಲ್ಲ ಸಾಕ್ಷ್ಯಗಳು ಲಿಖಿತವಾಗಿರಬೇಕು ಅಂತಿಲ್ಲ ಸರ್. ಮನುಷ್ಯನ ಸಹಜ ಮಾತು ವರ್ತನೆ ಕೂಡ ಸಾಕ್ಷಿ ಪರಿಗಣಿಸ್ಬೇಕು ಕಾನೂನು ಹೇಳುತ್ತೆ. ಈಗ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಬಗ್ಗೆ ಆರೋಪ ಮಾಡಿದ್ದಾರೆ. ಆದರೆ ದರ್ಶನ್ ಅವರು ಸಂಚು ರೂಪಿಸಿ ಕೊಲೆ ಮಾಡಿರೋದು ಅದನ್ನು ಲಿಖಿತವಾಗಿದೆಯಾ? ಲಿಖಿತವಾಗಿ ದರ್ಶನ್ ಬರ್ಕೊಟ್ಟಿದಾರ, ಅವ್ರನ್ನ ಇದರಿಂದ ಕರ್ಕೊಂಬನ್ನಿ ಈ ಥರ ಮಾಡಿಂದ ಬರ್ಕೊಟ್ಟಿದಾರ, ಅದು ಬೇರೆ ಯಾರು ಬರ್ಕೊಟ್ಟಿದಾರ? ಎಲ್ಲ ಮೌಖಿಕ ಸಾಕ್ಷ್ಯ ತಾನೆ. ಹಾಗಾಗಿ ಇವ್ರ ಅಧಿಕಾರದಲ್ಲಿ ಅದ ನಡೆದಿದೆ ಅಂತಂದರೆ ಇವ್ರ ಪ್ರಭಾವ ಬೀರೋದು ಸ್ಪಷ್ಟ ಅಲ್ಲಿ. ಮತ್ತು ಆಯ್ತು ಬಡ್ಡಿ ಸರ್ ಅವ್ರ ಇದ್ರಲ್ಲಿ ನಡೆದಿಲ್ಲ ಅಂತ ಕಾರಣ. ಈಗ ಈ ವಿಚಾರಗಳಿಗೆ ಅವ್ರ ಗಮನಕ್ಕೆ ಬಂತಲ್ಲ, ಆಗ್ಲಾರ ಅವ್ರ ದಾಖಲೆ ಪರಿಶೀಲನೆ ಮಾಡಿ ಇದು ಅಕ್ರಮವಾಗಿದೆ, ನಿಯಮಬಾಹಿರವಾಗಿದೆ ಅಂತ ನೀವು ಯಾಕೆ ಸಂಬಂಧಪಟ್ಟ ಕ್ರಮ ತಗೊಳ್ಳಿಲ್ಲ?